ವಿಶೇಷ ಕಾರ್ಯಕ್ರಮ ಯೋಗದತ್ತ ಜಗತ್ತು. ಈ ಕುರಿತು ಮೈಸೂರಿನ ನೃತ್ಯ ಶಿಕ್ಷಕಿ ಕೃಪಾ ಫಡ್ಕೆ ಅವರೊಂದಿಗೆ ಮಾತುಕತೆ ಕೇಳೋಣ. ಎಲ್ಲ ಕೇಳುಗರಿಗೆ ನಮಸ್ಕಾರ. ಯೋಗದತ್ತ ಜಗತ್ತು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ನಮ್ಮ ಸಂಗಡ ಸಂವಾದದಲ್ಲಿದ್ದಾರೆ ನೃತ್ಯ ಗುರುಗಳಾದಂಥ ಕೃಪಾ ಫಡ್ಕೆ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾನೆ. ನಮಸ್ಕಾರ ಕೃಪಾ ಫಡ್ಕೆ ಅವರೇ. ನಮಸ್ಕಾರ ಸರ್. ಕೃಪಾ ಫಡ್ಕೆ ಅವರು ಮೈಸೂರಿನಲ್ಲಿ ಕಳೆದ 3 ದಶಕಗಳಿಂದ ನೃತ್ಯವನ್ನು ಕಲಿಸ್ತಾ ಬಂದವರು. ಅವರ ನೃತ್ಯಗರಿಗೆ 25 ವರ್ಷ ಆಗಿದೆ. ಸಂಗೀತದಲ್ಲಿ ಮತ್ತು ನೃತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದವರು. ನೃತ್ಯದಲ್ಲಿ ವಿಶೇಷವಾಗಿ ಪರಿಶ್ರಮವನ್ನು ಪಟ್ಟವರು. ಮೂಲತಃ ಬೆಳ್ತಂಗಡಿಯವರಾದರೂ ಕೃಪಾ ಫಡ್ಕೆ ಮೈಸೂರು ಅಂತಲೇ ಅವರು ಎಲ್ಲರಿಗೆ ಪರಿಚಿತರಾದವರು. ಅವರಿಗೆ ಸಾಮಾಜಿಕ ಜವಾಬ್ದಾರಿಗಳು ಇವೆ. ಮೈಸೂರಿನ ಗಾನ ಭಾರತಿಯ ಕಾರ್ಯದರ್ಶಿಯಾಗಿ ಪ್ರಸ್ತುತ ಕೆಲಸ ಮಾಡ್ತಾ ಇದ್ದಾರೆ. ಸಂಸ್ಕಾರ ಭಾರತಿ ಅನ್ನುವಂಥ ಅಖಿಲ ಭಾರತವಾದ ಒಂದು ಸಂಸ್ಥೆಯಲ್ಲಿ ಕೇಂದ್ರ ಸಮಿತಿಯಲ್ಲಿ ನೃತ್ಯ ವಿಧಾ ಪ್ರಮುಖರಾಗಿ ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಕಲೆಗಳಿಗೆಲ್ಲ ಒಂದು ಯೋಗದ ಮಾರ್ಗದರ್ಶನ ಬೇಕು ಅನ್ನೋ ಮಾತಿದೆ. ಹಾಗೆ ನೃತ್ಯವನ್ನು ಕಲಿಯುವಾಗ, ನೃತ್ಯದಲ್ಲಿ ಹೆಚ್ಚಿನದನ್ನು ಸಾಧಿಸುವಾಗ ಯೋಗದ ಅಭ್ಯಾಸ ಬೇಕಾ? ಹೌದು ಸರ್, ಖಂಡಿತ ಬೇಕು. ನಾನು ಒಬ್ಬ ನೃತ್ಯ ಕಲಾವಿದೆಯಾಗಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನೃತ್ಯ ಒಂದು ಸಂಪೂರ್ಣ ಕಲೆ ಅಂತ. ನೃತ್ಯದಲ್ಲಿ ಸಂಗೀತ ಇದೆ, ನೃತ್ಯದಲ್ಲಿ ಯೋಗ ಇದೆ, ನೃತ್ಯದಲ್ಲಿ ಸಾಹಿತ್ಯ ಇದೆ, ನೃತ್ಯದಲ್ಲಿ ಸಂಸ್ಕೃತ ಇದೆ. ಎಲ್ಲವೂ ಮೇಳೈಸಿಕೊಂಡಿರುವ ಒಂದು ಪ್ರಬುದ್ಧವಾದ ಕಲೆ ನಮ್ಮ ನೃತ್ಯ. ಅದರಿಂದ ಯೋಗ ಇರಲೇಬೇಕು ನೃತ್ಯದಲ್ಲಿ. ಅದೊಂದು ಯೋಗ. ನೃತ್ಯವನ್ನು ನೋಡಬೇಕಾದ್ರೆ ಅನೇಕ ಬಾರಿ ಅವರ ಬೇರೆ ಬೇರೆ ನಿಲುವುಗಳಲ್ಲಿ ಇದು ಯೋಗಾಸನ ಅಂತ ನಮಗನ್ನಿಸ್ತದೆ. ಹಾಗೆ ನೃತ್ಯಕ್ಕೂ ಯೋಗಕ್ಕೂ ಇರುವ ಸಂಬಂಧವನ್ನು ಹೇಗೆ ಹೇಳ್ತೀರಿ? ಈಗ ನೃತ್ಯದಲ್ಲಿ ಯೋಗ ಇದೆ ಅನ್ನುವಾಗ ನಾವು ಬಹಳಷ್ಟು ಜನ ಕಿರಿಯ ಕಲಾವಿದರನ್ನ ನೃತ್ಯದ ಪರೀಕ್ಷೆಗಳಿಗೆ ಅಣಿ ಮಾಡ್ತೀವಿ. ಆಗ ಒಂದು ಅಧ್ಯಾಯ ಅದರಲ್ಲಿ ಯೋಗದ್ದೇ ಇದೆ. ಅಂದರೆ ಬೇಸಿಕ್ಸ್ ಅಂತ ನಾವು ಹೇಳ್ಕೊಡುವಾಗ ನಾವು ವಜ್ರಾಸನ ಹೇಳ್ಕೊಡ್ತೀವಿ, ವೃಕ್ಷಾಸನ ಹೇಳ್ಕೊಡ್ತೀವಿ, ಆಮೇಲೆ ಹಸ್ತಪಾದೋತ್ಥಾಸನ ಹೇಳ್ಕೊಡ್ತೀವಿ. ಹೀಗೆ ಕೆಲವು ಅಂದರೆ ನಮ್ಮ ಭಂಗಿಗಳಿಗೆ ಸಹಾಯವಾಗುವ ಅನೇಕ ಸರಳವಾದ ಯೋಗಾಭ್ಯಾಸವನ್ನು ನಾವು 6-7ನೇ ವಯಸ್ಸಿನ ಮಕ್ಕಳಿಗೆ ಹೇಳ್ಕೊಡ್ತೀವಿ. ತದನಂತರದ ಅನೇಕ ಆಸನಗಳನ್ನು ಅವರವರ ಆಸಕ್ತಿಯಿಂದ ಅವರು ಕಲ್ತ್ಕೋಬೋದು. ಆದರೆ ಮಿನಿಮಮ್ ಒಂದು 7-8 ಆಸನಗಳು ನಾವು ಪ್ರಾರಂಭದಿಂದಲೇ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಅದರಿಂದ ಒಂದು ನೃತ್ಯದ ಜೊತೆಗೆ ಯೋಗನೂ ಕಲ್ತ್ರೆ ಅಂಗಸೌಷ್ಠವ ಚೆನ್ನಾಗಿರ್ತದೆ. ಒಂದು ಬ್ಯಾಲೆನ್ಸಿಂಗ್, ನಾವು ಏನು ಭಂಗಿಗಳಿಗೆ ಬೇಕಾದ ಆ ನಿಲುವು ಸ್ಪಷ್ಟವಾಗಿರಲಿಕ್ಕೆ. ಆಮೇಲೆ ನಟರಾಜನ ಮೂರ್ತಿಯಲ್ಲೇ ಇದೆ ಅದು. ಅವನು ಸೃಷ್ಟಿ ಸ್ಥಿತಿ ನಿಯಮಗಳಿಗೆ ಕಾರಣ. ಅವನು ನಾದಾಂತ ಭಂಗಿನೇ ಒಂದು ಯೋಗದ ಭಂಗಿ ಅಂತಾರೆ. ಅದರಿಂದ ನಾವು ಎಲ್ಲ ಕಡೆ ಎಲ್ಲ ಭಂಗಿಗಳಿಗೂ ಯೋಗ ಮಾಡಿದಷ್ಟು ನಮಗೆ ಅನುಕೂಲವಾಗ್ತದೆ ಅಂತ ನಾವು ಭಾವಿಸ್ತೇವೆ. ಸಾಮಾನ್ಯವಾಗಿ ನೃತ್ಯದ ಕಲಿಕೆಯಲ್ಲಿ ಯೋಗದ ಅಭ್ಯಾಸ ಅನ್ನೋದು ಪೂರ್ವಪೀಠಿಕೆಯಾಗಿ ಇರ್ತದೆಯಾ? ಅಂದರೆ ನಾನು ಕಿರಿಯರ ದೃಷ್ಟಿಯಿಂದ ಹೇಳುವಾಗ ಸುಮಾರು 1 ಗಂಟೆಯ ಕನಿಷ್ಠ ಒಂದು ನೃತ್ಯಾಭ್ಯಾಸದ ವೇಳೆ ಇದ್ರೆ ಅದರಲ್ಲಿ ಪ್ರಾರಂಭದ ಒಂದು 15 ನಿಮಿಷ ನಾವು ಸಣ್ಣ ಸಣ್ಣ ಎಕ್ಸಸೈಸ್ ಮತ್ತು ಯೋಗಾಸನಗಳಿಗೆ ಮುಡಿಪಾಗಿರ್ತೀವಿ. ಮುಂದಿನ 15 ನಿಮಿಷ ನಮ್ಮಲ್ಲಿ ಮುದ್ರೆಗಳು ಮತ್ತು ಈ ಕಣ್ಣಿನ ಚಲನೆ, ಕತ್ತಿನ ಚಲನೆ. ಅನಂತರದಲ್ಲಿ ನಾವು ಅಡವುಗಳನ್ನು ಮಾಡ್ತೀವಿ, ಅಂದರೆ ಬೇಸಿಕ್ ಸ್ಟೆಪ್ಸ್. ಈ ಹಂತ ದಾಟದ ಮೇಲೆ ಮಕ್ಕಳಿಗೆ ನಮ್ಮ ಮೂಲ ಪಾಠವನ್ನು ಶುರು ಮಾಡ್ತೀವಿ. ಅದರಿಂದ ಮುದ್ರೆಗಳ ಜೊತೆಗೆ ಯೋಗ ಜೊತೆಗೆ ಅಡವು ಅಂದರೆ ಸ್ಟೆಪ್ಸ್ ಅಂತ ಅದನ್ನ ನಿರಂತರವಾಗಿ ಮಾಡ್ತಾನೆ ಇರ್ತೀವಿ. ಅದು ಬೇಸಿಕ್ಸ್ ಅಂತ ಇಲ್ಲ, ಪ್ರತಿಯೊಬ್ಬ ಕಲಾವಿದ ವಾಮಪ್ ಥರನೂ ಆಗುತ್ತೆ. ಅಡವುಗಳನ್ನು ಮಾಡಿ ಯೋಗಾಸನವನ್ನು ಮಾಡಿಯೇ ತನ್ನ ಅಭ್ಯಾಸಕ್ಕೆ ಅಣಿಯಾಗ್ತಾನೆ. ಆದಷ್ಟು ಒಳ್ಳೆಯದು ಅದು. ಅಂದರೆ ಯೋಗವನ್ನು ಮಾಡದೆ ನಾವು ನಮ್ಮ ಮೈ ಮನಸ್ಸುಗಳನ್ನು ಹಗುರ ಮಾಡ್ಕೊಳ್ಳೋಕ್ಕೆ. ನಮ್ಮಲ್ಲಿ ಆಸನ ಅಂದರೆ ಏನು ಅಂದರೆ ಸುಖ, ಸ್ಥಿರವಾದ ಭಂಗಿ, ಅದು ಸುಖಕರವಾಗಿರಬೇಕು. ಅದರಿಂದ ಮನಸ್ಸು ಉದ್ವಿಗ್ನತೆಗೊಳ್ಳಬಾರದು, ಅದು ಶಾಂತವಾಗಿರಬೇಕು. ಹಾಗೆ ಅನೇಕ ಪಾಶ್ಚರ್ಗಳನ್ನು ನಾವು ಯಾಕೆ ಮಾಡ್ತೀವಿ ಅಂದರೆ ನಾವು ನಿರಂತರವಾಗಿ ನೃತ್ಯ ಮಾಡುವಾಗ ಭೂಮಿಯ ಕಡೆಗೆ ವಾಲಿರ್ತೀವಿ. ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ, ಗುರುತ್ವಾಕರ್ಷಣ ಶಕ್ತಿ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಮೇಲ್ಮುಖವಾಗಿ ಅನೇಕ ಎಕ್ಸಸೈಸ್, ಅನೇಕ ಆಸನಗಳನ್ನು ಮಾಡೋದಿದೆ. ಈಗ ಒಂದೇ ಬೆರಳಿನ ಮೇಲೆ ನಿಲ್ಲೋದು, 2 ಬೆರಳಿನ ಮೇಲೆ ನಿಲ್ಲೋದು, ಈ ತರ ಸಂದರ್ಭದಲ್ಲಿ ಅದು ದೇಹದ ಸಮತೋಲನಕ್ಕಿಂತ ಹೆಚ್ಚಾಗಿ ಮಾನಸಿಕ ಸಮತೋಲನ ಬಯಸ್ತದೆ ಅಂತಾರೆ. ಆ ಸಂದರ್ಭದಲ್ಲಿ ಯೋಗಾಭ್ಯಾಸಿಗೂ ಯೋಗಾಭ್ಯಾಸ ಇಲ್ಲದೆ ಇದ್ದವರಿಗೂ ವ್ಯತ್ಯಾಸ ಆಗತ್ತಾ? ಖಂಡಿತ ಆಗುತ್ತೆ ಸರ್. ಯಾಕಂದರೆ ನೃತ್ಯದಲ್ಲೇ ಯೋಗ ಇದೆ ಅಂತ ಹೇಳ್ತಾನೆ ಬಂದಿದ್ದೀನಿ ನಾನು. ಆದರೂ ನೃತ್ಯ ಕಲಿಯೋಕ್ಕೆ ಮುಂಚೆ ನಾವು ಯೋಗಾಸನವನ್ನು ಯಾಕೆ ಕಲಿಸ್ತೀವಿ ಅಂದರೆ ಯೋಗದಲ್ಲಿ ನಾವು ಒಂದು
ಉಸಿರನ್ನು ಹತೋಟಿಗೆ ತಗೋತೀವಿ. ನೃತ್ಯದಲ್ಲಿ ಅದೇ ಅಭ್ಯಾಸ ಮಕ್ಕಳಿಗೆ ಚೆನ್ನಾಗಿ ಬಂದರೆ, ನಾವು ನರ್ತಿಸಿ ತಕ್ಷಣ ಅಭಿನಯಕ್ಕೆ ಅಣಿಯಾಗುವಾಗ ಆ ಉಸಿರಿನ ಕಂಟ್ರೋಲ್, ಆ ಉಸಿರನ್ನು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದು ಬಹಳ ಅವಶ್ಯಕ. ಇಲ್ಲದಿದ್ದರೆ ಶಾಂತವಾದ ಅಭಿನಯ ಮಾಡಲಿಕ್ಕೆ ನಮ್ಮ ಉಸಿರೇ ನಮಗೆ ತೊಂದರೆ ಆಗ್ಬೋದು. ಅದನ್ನು ಸಮತೋಲನದಲ್ಲಿಡೋಕ್ಕೆ ಉಸಿರಿನ ಸಾಮರ್ಥ್ಯ ಜೊತೆಗೆ ಯೋಗ ಮತ್ತು ಆ ಒಂದು ಕಾಲಿನಲ್ಲಿ ಇರ್ಬೋದು. ನಾವು ಈಗ ಕೆಲವರಿಗೆ ವೃಕ್ಷಾಸನ ಮಾಡುವಾಗ ಮಕ್ಕಳಿಗೆ ಕಣ್ಣು ಬಿಟ್ಟು ಅವ್ರು ಎಲ್ಲೆಲ್ಲೋ ನೋಡಿದ್ರೆ ಆ ಬ್ಯಾಲೆನ್ಸಿಂಗ್ ಬರಲ್ಲ. ಒಂದೇ ಕಡೆ ನೋಡಿ ಅಥವಾ ಕಣ್ಣು ಮುಚ್ಚಿ ನಿಂತ್ಕೊಳ್ಳಿ ಅಂದರೆ ಆವಾಗ ನಮ್ಮ ಮನಸ್ಸು ಹತೋಟಿಗೆ ಬರುತ್ತೆ. ನಾವು ಅನ್ಕೋತೀವಿ ದೇಹ ಹತೋಟಿಗೆ ಬರುತ್ತೆ ಅಂತ, ದೇಹಕ್ಕಿಂತ ಮುಂಚೆ ಮನಸ್ಸು. ಮಕ್ಕಳಿಗೆ ಹೇಳ್ಕೊಡೋದು ಅಷ್ಟೇ, ನೀವು ಧೈರ್ಯ ಮಾಡಿ, ಹೆದರ್ಕೋಬೇಡಿ ಅಂದರೆ ಮನಸ್ಸನ್ನು ನಾವು ಮೊದಲು ಕಂಟ್ರೋಲ್ ಮಾಡಬೇಕು, ದೇಹ ಜೊತೆಗೆ ಬಂದ್ಬಿಡುತ್ತೆ ಅಂತ. ಅಲ್ಲಿ ಯೋಗ ಹೆಚ್ಚು ಉಪಯುಕ್ತ ಆಗ್ತದೆ. ಹೌದು. ಅಂದರೆ ಕೆಲವು ಕಲಾವಿದರಿಗೆ ಅದು ಯೋಗದ ಆ ಪಾಶ್ಚರ್ ಹೆಸರುಗಳು ಗೊತ್ತಿಲ್ಲದೆ ಇರ್ಬೋದು, ಆದರೆ ಅದು ನೃತ್ಯದಲ್ಲಿ ಯೋಗ ಇದೆ, ಅದು ಒಳಗೆ. ನೃತ್ಯ ಸಾಮಾನ್ಯವಾಗಿ ನಾವು ಅಂದ್ಕೊಂಡ್ಕೊಳ್ಳೆ ಕಲೆ ಅಂತಂದ್ರೆ ಅದು ಮನರಂಜನೆಗಿದೆ ಅಂತ ಅಂದ್ಕೊಳ್ತೀವಿ. ಈ ನೃತ್ಯ ನೀವು ಹೇಳ್ತಾ ಇರೋದು ಯೋಗ ಅಂತ ಹೇಳಿದ್ರಿ, ಅದಕ್ಕೊಂದು ವಿಸ್ತಾರವಾದ ಭಿತ್ತಿಯನ್ನು ಕಲ್ಪಿಸುವಾಗ ಅದು ಒಂದು ಯೋಗ ಆಗುತ್ತಾ? ಖಂಡಿತ. ಈಗ ನಾನು ಎಲ್ಲಿ ಹೋದರೂ ಈ ಮಾತನ್ನು ತುಂಬ ಹೇಳ್ತೀನಿ. ವಿವೇಕಾನಂದರು ಹೇಳಿದ ಮಾತು, ಕಲೆ, ಯಾವುದೇ ಕಲೆ ಕೇವಲ ವಿಲಾಸಕ್ಕಾಗಿ ಅಲ್ಲ, ಅದು ಆತ್ಮವಿಕಾಸಕ್ಕಾಗಿ ಅಂತ. ಅಂದರೆ ಒಂದು ಹಂತದ ಕಲೆಯನ್ನು ನೀವು ಮುಗಿಸಿದ ಮೇಲೆ ಅದರ ಎತ್ತರಕ್ಕೆ ಏರಬೇಕು ಅಂದರೆ ನಿಮ್ಮ ಮನಸ್ಸು ಎತ್ತರಕ್ಕೆ ಹೋಗಬೇಕು, ನಿಮ್ಮ ಆಲೋಚನೆಗಳು ಎತ್ತರಕ್ಕೆ ಹೋಗಬೇಕು. ಎಲ್ಲ ವಿಷಯದಲ್ಲೂ ನಾವು ಈ ಜಂಜಾಟಗಳನ್ನು ಬಿಟ್ಟು ಮೇಲಕ್ಕೆ ಹೋದಾಗ, ಸಂಸಾರದಲ್ಲಿ ಬರೋದಿರಲಿ ಅಥವಾ ನಮ್ಮ ಸಮಾಜದಲ್ಲಿ ನಾವು ನಿತ್ಯ ಜೀವನದಲ್ಲಿ ಕಾಣುವ ಒಂಥರ ಕೀಳರಿಮೆ ಇರ್ಬೋದು, ಎಲ್ಲವೂ ಸಣ್ಣತನ ಅಂತ ಯಾವುದ್ರಲ್ಲಿ ಕಾಣುತ್ತೆ, ಅದನ್ನು ಬಿಟ್ಟು ನೀವು ಮೇಲಕ್ಕೆ ಹೋದಾಗ ಮಾತ್ರ ಎಲ್ಲವೂ ನಿಮಗೆ ಸತ್ಯ ಗೋಚರ ಆಗ್ಬೋದು, ಸಂತೋಷ ಗೋಚರ ಆಗ್ಬೋದು. ಕೆಳಮಟ್ಟದಲ್ಲಿ ಅದು ಗೋಚರ ಆಗೋದು ಸ್ವಲ್ಪ ಕಷ್ಟನೇ. ಕೆಳಗರೆ ಕೃಪಾ ಫಡ್ಕೆಯವರು ನೃತ್ಯ ಮತ್ತು ಒಟ್ಟಾರೆಯಾಗಿ ಭಾರತೀಯ ಕಲೆ ಯೋಗದೊಡನೆ ಹೇಗೆ ಬೆಳೆದುಕೊಂಡಿದೆ ಅನ್ನೋದು ಮತ್ತು ಸಾ ಕಲಾ ಯಾ ವಿಮುಕ್ತಯೇ, ನಮಗೊಂದು ಬದುಕಿನ ವಿಕಾಸದ ಹಾದಿಯಾಗಿ ಸಿಕ್ಕ ಕಲೆ, ಅದನ್ನು ಬೆಳೆಸಿಕೊಳ್ಳುವಲ್ಲಿ ಯೋಗ ಎಷ್ಟು ಉಪಯುಕ್ತ ಅನ್ನೋದನ್ನು ಹೇಳಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂಬಂಧವಾಗಿ ವಿಶೇಷ ಕಾರ್ಯಕ್ರಮ ಯೋಗದತ್ತ ಜಗತ್ತು, ಈ ಕುರಿತು ಮೈಸೂರಿನ ನೃತ್ಯ ಶಿಕ್ಷಕಿ ಕೃಪಾ ಫಡ್ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿವಾಕರ ಹೆಗ್ಡೆ.